ಬಟ್ ಕಲ್ಲ ಮೇಲೆ ಬಡಿತೀವಿ ಸರ್. ಪಾರಂಪರಿಕ ಪದ್ಧತಿ ಕಲ್ಲದ ಸರ್, ಅದು ಒಲಿ ಮೇಲೆ ಬೇಯಿಸ್ತೀವಿ ಸರ್, ಬೇಯಿಸ್ಕೊಡ್ತೀವಿ ಸರ್. ಸುಮಾರು 50 ವರ್ಷ ಹಳೆ ಮನೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಮನೆ. ಇದು ನಮ್ದು ಗಾಣಿಗೆರ ಸರ್, ಗಾಣ ಮನಿತನ ಸರ್. ಓ, ಗಾಣನೇ ಇಟ್ಕೊಂಡ್ಬಿಟ್ಟಿದ್ದೀರಿ? ಹ್ಞೂ ಸರ್, ನಮ್ಮ ಮನೆಗಳದ ಎಲ್ಲ ಗಾಣಿಗೆ ಮನಿತನದೊಳಗೆ ಇಂಥವು ಇರ್ತಾವ ಸರ್. ಮನೆಗೆ ಏನದ ಪಿಲ್ಲರ್ ಇದ್ದಂಗೆ ಇವೆಲ್ಲ ಇರ್ತಾವ ಸರ್. ನಮ್ಮ ಮಿಸಸ್ ಸರ್ ಅರ್ಚನಾ ಸಜ್ಜನ್ ಅಂತ ಹೇಳಿ ರೂಮ್ ಇಲ್ಲಿ ಒಂದು 7 ಆತಾವ ಸರ್. 7 ರೂಮ್? ಡೈಲಿ ಲೇಬರ್ ಬರ್ತಾರೆ ಸರ್. ಬೆಳಿಗ್ಗೆ ಒಂದು ಟೈಮ್, ಸಂಜೆಗೆ ಒಂದು ಟೈಮ್ ಬಂದು ವರ್ಷ ಕ್ಲೀನ್ ಮಾಡಿ ಹೋಗ್ತಾರೆ ಸರ್. ಸೊ 7 ರೂಮ್ ನಿಮ್ದು. ಕಾಕರ್ ರೂಮ್ಗೆ ಎಷ್ಟು ಅವ್ರೆ? ಅವರು ಮೂರು ಬಂದವ್ ಸರ್. 18 ರೂಮ್ ಆತಾವ ಸರ್. ಒಂದ್ಸರಿ ಬಣ್ಣ ಹಚ್ಲಿಕ್ಕೆ 2 ಲಕ್ಷ ರೂಪಾಯಿ ಬೇಕು ಸರ್. ಏನಾಗಲಿ ಮುಂದೆ ಸಾಗುನಿ. ಸರ್ ಇದು ಜೋಳದ ಹಿಟ್ಟು ಮಾಡ್ತಾ ಇದೀವಿ ಸರ್. ನಾವು ಪ್ಯಾಕೆಟಿಂಗ್ ಮಾಡ್ತಾ ಇದೀವಿ ಸರ್. ಜೋಳ ಶರಣ್ಯ ಅಂತ ಬ್ರ್ಯಾಂಡಲ್ಲೇ ಮಾಡ್ತಾ ಇದೀವಿ ಸರ್. ಶರಣ್ಯ ಶುದ್ಧವಾದ ಜೋಳದ ಹಿಟ್ಟು. ಅದು ಗಿರಣಿಯಿಂದ ಸರ್, ದೊಡ್ಡ ಮಷೀನಿಂದ ಅಲ್ಲ ಸರ್. ಯಾವ್ದು ಓಲ್ಡ್ ತರ ಮಷೀನ್ ಇರುತ್ತಲ್ಲ ಸರ್, ಗಿರಣಿಯಿಂದ, ಅದೇ ಗಿರಣಿಯಿಂದ ಮಾಡ್ತಾರೆ ಸರ್. ಎಷ್ಟಾಗುತ್ತೆ ಈಗ 80 ರೂಪೀಸ್ ಕೊಡ್ತಾ ಇದೀವಿ ಸರ್. 80 ರೂಪಾಯಿಗೆ ಏನು ಮಿಕ್ಸಿಂಗ್ ಇಲ್ಲ? ಏನು ಇಲ್ಲ ಸರ್. ಎಲ್ಲ ಕಡೆ ಈಗ ಜೋಳಗಳಿಗೆಲ್ಲ ಸರ್ ರೊಟ್ಟಿ ಬೆಳಗಾಲಿ ಅಂತ ಹೇಳಿ ಅಕ್ಕಿ ಹಾಕ್ತಾರೆ ಸರ್. ಇವನ್ ನಾವು ಅಕ್ಕಿ ಕೂಡ ಹಾಕಿಲ್ಲ ಸರ್. 100% ಜೋಳನೇ ಸರ್. ಒರಿಜಿನಲ್ ಜೋಳನೇ. ಅದೇ ಜೋಳದ ಹಿಟ್ಟ ಇಲ್ಲಿ ರೊಟ್ಟಿ ಮಾಡಿಸ್ತೀವಿ ಸರ್. ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಸರ್. ಇದ್ರಾಗ ಏನು ಸ್ಪೆಷಾಲಿಟಿ ರೊಟ್ಟಿ ಅಂದ್ರೆ ಸರ್, ಒಂದು ಹ್ಯಾಂಡ್ಮೇಡ್, ಪ್ಯೂರ್ಲಿ ಹ್ಯಾಂಡ್ಮೇಡ್ ಸರ್ ಇದು. ಆಮೇಲೆ ಹ್ಯಾಂಡ್ಲಿಂದ ಬಡ್ದು ಸೌದೆ ಒಲೆ ಮೇಲೆ ಬಡಿಸ್ತೀವಿ ಸರ್. ಮಷೀನ್ ಪಾಪಾಡಿದಂಗೆ ಇರ್ತಾವೆ ಸರ್. ನೀವು ಒಂದು ಏನಾರ ಸಾಂಬಾರು ಅದು ಕಲಿಸಿದಾಗ ರೊಟ್ಟಿ ಹಿಟ್ಟಿಟ್ಟು ವಾಸನೆ ಬರ್ತವೆ ಸರ್. ಇದು ಆ ಥರ ಬರಲ್ಲ ಸರ್. ಇದು ನೀವು ಖಡಕ್ಕಾಗಿ ಏನು ಇರ್ತದೆ ಅದೇ ಬರ್ತದೆ ಸರ್. ಹೆಂಗೆ ರೊಟ್ಟಿ ರೇಟ್? 12 to 15 ರೇಟ್ ನಡೆದು ಸರ್. 12 ರೂಪಾಯಿ 15 ರೂಪಾಯಿ. ಆದ್ರೆ ಮಷಿನ್ ರೊಟ್ಟಿ ಕಮ್ಮಿ ರೇಟ್ ಅಂತಾರೆ. ಮಷಿನ್ ರೇಟ್ ನಿಮ್ಗೆ 3 ರೂಪೀಸ್ ಸಿಗ್ತಾವೆ ಸರ್. ಬಟ್ ಇದು ಒರಿಜಿನಲ್ ಸರ್. ಮೇಲೆ ಸಾಂಬಾರು ಹಾಕಿದ್ರೆ ಹಿಡಿತವೆ ಸರ್. ಅವು ಹಿಡಿಯಲ್ಲ ಸರ್. ಅವು ಹೊಲ್ದಾಗ ಸೋರ್ತಾವೆ ಸರ್ ಸಾಂಬಾರು ಹಾಕ್ತಾರೆ. ಕಲಬುರ್ಗಿಗೆ ಮಾತ್ರ ಅಲ್ಲ ಸರ್, ಎಲ್ಲಿ ಕೊಟ್ಟರು ಕಳಿಸ್ತೀವಿ ಸರ್. ಓಲ್ ಓವರ್ ಕರ್ನಾಟಕ ಸರ್. ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಕಳಿಸೋ ಪ್ಲಾನ್ದಾಗ ಇದೀವಿ ಸರ್. ಮತ್ತೆ ನೀವು ಎಷ್ಟು ದಿವಸ ಇಟ್ಕೋಬೋದ್ರಿ ಸರ್? ಈಗ ಕೈಲೇ ಬಡಿದೀವಿ, 6 ತಿಂಗಳು ಇಡ್ಬೋದು. ಈ ಥರ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಸರ್. ಓಕೆ, ಇವೇ 100, 500, 1000 ಎಷ್ಟು ಬೇಕಾದ್ರೆ ಕಳಿಸ್ತೀವಿ ಸರ್. ಸೊ ನಿಮ್ಮ ಕುಸುಬಿ ಎಣ್ಣೆ, ಆಮೇಲೆ ಜೋಳದ ಹಿಟ್ಟು, ಜೊತೆಗೆ ಜೋಳದ ರೊಟ್ಟಿನೂ ಸರ್. ಇವು 3 ಮಾಡ್ತೀವಿ ಸರ್. ಸದಿ, ಹತ್ತಿ ಬಿಡ್ಸೋದು, ಜೋಳ ಕೊಯ್ಯೋದು ಇಂಥವು ಮಾಡ್ತೀವಿ. ಮೊದಲು ಮಾಡ್ತಿದ್ರಿ? ಹ್ಞೂ ರೀ. ಈ ರೊಟ್ಟಿ ಬಡಿ ಶುರು ಮಾಡಿ ಎಷ್ಟು ದಿನ ಆಯ್ತು? ಈಗ ಮನೆ 1 ತಿಂಗಳು ಆಯ್ತು ರೀ. ಎಲ್ಲಿ ಕಲ್ತ್ರಿ ಬಡಿಯೋದನ್ನ? ನಮ್ಮ ಮನ್ಯಾಗ ರೀ. ಮನೇಲೆ? ಹ್ಞೂ ರೀ. ಮತ್ತು ನಾವು ಅಕ್ಕಲಿಗೆ ಯಾರು ರೊಟ್ಟಿ ಮಾಡೇಬೇಕಲ್ರಿ. ನಮ್ಗೆ ರೊಟ್ಟಿ ಇದ್ದಿಲ್ಲ ನಡೆಯಲ್ಲ ಆ ಥರ. ಹ್ಞೂ. ಸ್ನೇಹಿತರೆ, ನೀವು ಕಲಬುರಗಿಯ ಫರ್ಹತಾಬಾದ್ನ ಶರಣ್ಯ ಕುಸುಬಿ ಎಣ್ಣೆ ಕೇಂದ್ರದ ಯಶೋಗಾಥೆ ನೋಡ್ತಿದ್ರಿ ನೀವು. ಈಗ ನಾವು ಬಂದಿರುವಂಥದ್ದು ಫರ್ಹತಾಬಾದ್ನಲ್ಲೇ ಇರುವಂತಹ ಆ ಶರಣ್ಯ ಫುಡ್ ಪ್ರಾಡಕ್ಟ್ಸ್ನ ಮಾಲೀಕರಾದಂತಹ ಶರಣು ಸಜ್ಜನ್ ಅವರ ಮನೆಗೆ. ಸುಮಾರು 50 ವರ್ಷ ಹಳೆ ಮನೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಮನೆ. ಕಲ್ಯಾಣ ಕರ್ನಾಟಕದೊಂದು ಮನೆ. ಸರ್ ನಮಸ್ತೆ ಶರಣು ಸರ್. ಏನು ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ? ಹಳಿದ ಸರ್, ಹಿರಿಯರ ಮನೆ ಕಟ್ಟಿವ ಸರ್. ಎಷ್ಟು ವರ್ಷ ಆಯ್ತು ಬಂದು? ಇದು 1971 ಬಿಲ್ಡ್ ಮಾಡ್ಯಾರ ಸರ್. 71. ಓಕೆ, ಅರೌಂಡ್ 55-60 ಇಯರ್ಸ್ ಆಲತ್ತದ ಸರ್. ಸೊ ಹೇಗಿರುತ್ತೆ ನೋಡೋಣ ಇವ್ರ ಮನೆ. ಒಂದು ಕಲ್ಯಾಣ ಕರ್ನಾಟಕದ ಒಬ್ಬ ವ್ಯಾಪಾರಸ್ಥರ ಮನೆ. ಏನು ಸರ್ ಎಲ್ಲ ಒಟ್ಟಾಕೊಂಡಿರೋದು? ಸರ್ ಇವೆಲ್ಲ ಕುಸುಬಿ ರೈತರ ಬಳಿ ತೊಗೊಂಡಿವಿ ಸರ್. ಈ ಸ್ಟಾಕ್ ಮಾಡಿ ನಮ್ಗೆ ಬೇಕಾದಾಗ ಅಲ್ಲಿ ಒಯ್ದು, ಅಲ್ಲಿ ಜಾಗದ ಇಶ್ಯೂ ಅದ ಸರ್. ಅಲ್ಲಿ ಜಾಗ ಇರಲ್ಲ ಸಲ ಇಲ್ಲಿದ್ದು ಒಯ್ದು ಆಟೋ ಮುಖಾಂತರ ಒಯ್ದು ಅಲ್ಲಿ ಡಂಪ್ ಮಾಡಿ ಕ್ಲೀನ್ ಮಾಡಿ ಕ್ರಶ್ ಮಾಡ್ತೀವಿ ಸರ್. ಮಾಡ್ತೀರಿ? ಹಾಂ ಸರ್. ಸೊ ನೀವೇನು ವರ್ಷಕ್ಕೊಮ್ಮೆ ತೊಗೋತೀರಾ ಕುಸುಬಿನ ಅಥವಾ ತಿಂಗಳು ತೊಗೋತೀರಿ? ಇಲ್ಲ, ಡೈಲಿ ವೈಸು ತೊಗೋತೀವಿ ಸರ್. ಇವತ್ತು ನಮ್ಗೆ ಬೇಕಾಯ್ತು ಅಂದ್ರೆ ಮತ್ತೆ ಇವತ್ತು ಮಾರ್ಕೆಟ್ಗೆ ಹೋಗ್ತೀವಿ, ಕುಸುಬಿ ತೊಗೊಂಬರ್ತೀವಿ ಸರ್. ಈಗ ಸೀಸನ್ ಅಲ್ಲ ಸರ್, ನಮ್ಗೆ ಎಷ್ಟು ಬೇಕಷ್ಟು ರೈತರ ಹತ್ರ ತೊಗೊಂಡಿವಿ ಸರ್. ವರ್ಷಕ್ಕೆ ಎಷ್ಟು ಮೂಟೆ ಕುಸುಬಿ ಬೇಕಾಗುತ್ತೆ ನಿಮಗೆ? ಎಷ್ಟು ಚೀಲ? ಹಂಗೆ ನೋಡಿದ್ರೆ ಕ್ವಿಂಟಲ್ ವೈಸ್ ನೋಡಿದ್ರೆ ಒಂದು 500-600 ಕ್ವಿಂಟಲ್ ಹೋಗ್ಬೋದು ಸರ್. ಒಂದು 5 ಕ್ವಿಂಟಲ್ ಕುಸುಬಿ? ಹಾಂ ಸರ್. ಮೇಲೆ ಹೋಗೋದು ಸರ್, ಕಮ್ಮಿ ಹೋಗಲ್ಲ ಸರ್. ಈಗ ನನ್ನ ಹತ್ರ 100 ಜನ ರೈತರು ಬದುಕ್ತಾರೆ ಅಂತ ಹೇಳಿ ಸರ್. ಬದುಕ್ತಾರೆ ಮೀನ್ಸ್ ಅಂದ್ರೆ ಅವ್ರು ತೊಗೋತೀವಿ, ಅವ್ರು ಪುಷಪ್ ಆಗುತ್ತಾರೆ. ಓ ಗ್ರೇಟ್. ಚೀಲದಲ್ಲಿ ರೈತರ ಹತ್ರ ಖರೀದಿ ಮಾಡಿದ್ದಾರೆ. ಸೊ ಪ್ರತಿಯೊಂದು ಕ್ವಾಲಿಟಿ ಚೆಕ್ ಮಾಡ್ತೀರಿ ನೀವು? ಕ್ವಾಲಿಟಿ ಚೆಕ್ ಮಾಡ್ತೀವಿ ಸರ್. ಹಸಿ ಹೂವನ್ನು ನೋಡ್ತೀವಿ. ಹಸಿ ಇದ್ದಂದ್ರೆ ರಿಜೆಕ್ಟ್ ಮಾಡ್ತೀವಿ ಸರ್. ಹಸಿ ಇದ್ರೆ ಎಣ್ಣೆ ಸ್ಮೆಲ್ ವಾಸನೆ ಬರ್ತದೆ, ಖರಾಬ್ ಬರ್ತದೆ ಸರ್. ಖರಾಬ್ ಇರ್ತೈತೆ ಸರ್, ಹಂಗೆ ತೊಗೊಲ್ ಸರ್. ಚೆಕ್ ಮಾಡಿ ಇದು ಕಟ್ ಅನ್ಬೇಕು ಸರ್. ಇದು ನೀವು ಬೀಜ ತಿನ್ನಿ ಸರ್, ಕಟ್ ಅಂತ ಆವಾಜ್ ಬರ್ತೈತೆ. ಹೌದು, ಕಟ್ ಅಂದ್ರೆ ಅಷ್ಟೇ ಮಾತ್ರ ತೊಗೋತೀವಿ ಸರ್. ಹೌದು, ಕಟ್ ಅಂತ ಬರುತ್ತೆ ನೋಡಿ ಸೌಂಡು. ಅಂದ್ರೆ ಅದು ಒಣಗದಂಗೆ ಸರ್, ಸಿಂಬಲ್ ಅದು ಚೆನ್ನಾಗಿ ಡ್ರೈ ಆಗಿದೆ ಅಂತ ಹೇಳಿ. ಓಕೆ, ಆ ಥರದ್ದು ನೋಡಿ. ಈಗ ಆಲ್ರೆಡಿ ಇಲ್ಲಿ ಕುಸುಬಿಯ ರಾಶಿ ಚೀಲ ಒಟ್ಟಿದ್ದಾರೆ. ಇಲ್ಲಿ ನಿಮ್ಮ ಮನೆ ಒಂದೊಂದು ಒಳ್ಳೆ ಬಾವಿ ಇದೆ, ತೋರಿಸ್ರಿ. ಬನ್ನಿ ಸರ್. ಹಾಂ, ಇದನ್ನು ನಮ್ದೆಲ್ಲ ಹಳೆ ಬಾವಿನೇ ಸರ್. ಇದು ಇವನ್ ಸ್ಟಿಲ್ ನಾವು ಇವತ್ತಿಗೂ ನೀರು ಯೂಸ್ ಮಾಡ್ತೀವಿ ಸರ್. ಇದ್ರ ನೀರು? ಹಾಂ ಸರ್, ಸ್ನಾನಕ್ಕೆ ಬಳಸ್ತೀವಿ, ಅಡುಗೆ ಮಾಡಿ ಪಾತ್ರೆ ತೊಳ್ಲಿಕ್ಕೆ ಬಳಸ್ತೀವಿ ಸರ್. ಎಲ್ಲಕ್ಕೆ ಯೂಸ್ ಮಾಡ್ತೀವಿ ಸರ್. ಓಕೆ, ಇವನ್ ಟ್ಯಾಂಕ್ ಕಲೆಕ್ಷನ್ ಐತೆ ನೋಡಿ ಸರ್. ಇಲ್ಲಿ ಮೋಟ್ರ್ ಐತೆ ಸರ್. ಇಲ್ಲಿಂದ ಮೋಟ್ರ್ ಮುಖಾಂತರ ಮೇಲೆ ತಗೋತೀವಿ ಸರ್. ಟ್ಯಾಂಕ್ ಆಗ ಮನೆ ಕಟ್ಟಿದಾಗ ಮೋಟ್ರ್ ಇಟ್ಟಿರಲಿಲ್ಲ, ಬಾವಿಲೆ ಅವಾಗ ಇಲ್ಲಿ ಜಗ್ತಾರೆ ಸರ್. ಈಗ ನಮ್ಮಲ್ಲಿ ನೀರು ಬರಲಿ ಅಂದ್ರೆ ಇದು ಜಗ್ತಾರೆ ಸರ್. ರಾಟಲ್ಲಿ ಜಗ್ತಾರೆ. 3-4 ದಿನ ನೀರು ಬರಲಿಲ್ಲ ಅಂದ್ರೆ ಜಗ್ತಾರೆ ಸರ್. ಈಗ ನಮ್ಮಲ್ಲಿ ಕೆಲಸ ಮಾಡೋರಿ ಮೊದಲು ಒಂದು ದಿನಕ್ಕೆ 200 ಕೊಡ ನೀರು ತಗೋತೀರಿ. 200 ಕೊಡ ನೀರು ಜಗ್ಗೋರು 200 ಕೊಡ ಎತ್ತಿರ್ರಿ. ಹಿಂಗೆ
ಒಳ್ಳೆ ಎಕ್ಸೈಸು. ಇವ್ರು ಒಂದು ಇವತ್ತಿಗೆ ನಮ್ಮ ಲೇಬರ್ಗಳು 5 ಕೊಡ ಎತ್ತಲ್ರಿ. ಅಯ್ಯೋ ಹಂಗಾಗಿ ಜನ್ರೇಷನ್ ಆಗೈತೆ ಸರ್. ನೀರಿನ ಅವೈಲಬಿಲಿಟಿನೂ ಸಿಗ್ಲತ್ತ ಸರ್. ಮತ್ತು ಈಗ ಬೇಸಿಗೆ ನೋಡ್ರಿ ನೀರು ಐತಿ, ನೀರು 100% ಫುಲ್ ಐತೆ ಸರ್. ಅಬ್ಬಾ ಸರ್ ಪೂರ್ತಿ ಬಂಡೆ. ನೀವು ಆರಾಮ ನೋಡೋ ಸರ್ ಸಿಗ್ತಾವೆ ನಿಮಗೆ, ಇಳಿದು ಮುಟ್ಬೋದು ನೀರು ನೀವು. ನೋಡಿ ಕಲಬುರಗಿ ಅಂದರೆ ಬಿಸಿಲು ನಾಡು, ನೀರು ಕಮ್ಮಿ ಹಂಗೆ ಇಲ್ಲ ಸರ್, ನಮ್ಮ ಹತ್ರ ಅಂತೂ ಇಲ್ಲ ಸರ್. ವಾವ್, ಇದೇ ಗುಡಿ ಸರ್ ಇದು? ಸರ್ ಇದು ಈಶ್ವರ ಗುಡಿ ಅಂತ ಹೇಳಿ ಸರ್. ಇದು ನಮ್ಮ ಹಿರಿಯರ ಸ್ಥಾಪನೆ ಮಾಡಿ ಗುಡಿನೇ ಸರ್. ಇದು ಮನೆಗೆ ಒಂದು ಗುಡಿ, ಬಾವಿ, ಇದು ಅಂಗಳ, ಒಳಗ ಅಂಗಳ, ಇದೆಲ್ಲ ಅವ್ರು ಸ್ಥಾಪನೆ ಮಾಡಿದ್ದೇವೆ ಸರ್. ವಾವ್. ಎಲ್ಲ ಇಲ್ಲಿ ಬಂದವ್ರಿಗೆ ಏನೂ ಇಲ್ಲ ಅಂತಿಲ್ಲ ಸರ್. ಫಂಕ್ಷನ್ ಮಾಡ್ಬೇಕಾದ್ರೆ ಹಾಲ್ ಐತೆ ಸರ್, ಇಲ್ಲಿ ಅಂಗಳ ಐತಿ. ಒಳಗೆ ಫಂಕ್ಷನ್ ಮಾಡ್ತಾರೆ ಸರ್, ಇಲ್ಲಿ ಊಟ ಕೊಡ್ತೀವಿ. ಮೊನ್ನೆ ನಮ್ಮ ಮಗನ ಬರ್ತಡೇ ಆದ್ರೆ ಒಳಗೆ ಬರ್ತಡೇ ಮಾಡ್ತೀವಿ ಸರ್, ಊಟ ಕೊಡ್ತೀವಿ. ಹೊಸದಾಗ ಕಲ್ಯಾಣ ಮಂಟಪ ಬುಕ್ ಮಾಡೋದೆಲ್ಲ ಏನಿಲ್ಲ, 99% ನಾವು ಇಲ್ಲೇ ಮಾಡ್ತೀವಿ ಸರ್. ಅಬ್ಬಾ ನೋಡಿ ಆ ಕಾಲದ್ದು ಒಂದು ಫರ್ನಿಚರ್ ನೋಡಿ, ಅವ್ರ ಹಿರಿಯರು ಸಾಗವಾನಿ ಸರ್. ಇದು ಎಷ್ಟು ಚೆನ್ನಾಗಿ ನೋಡಿ ಸರ್ ನಿಮ್ಮ ಹಳೆ ಫರ್ನಿಚರ್. ಸಾಗವಾನಿ ನೋಡಿ ಸರ್. ಇದು ಫುಲ್ ಟೀ ಕೊಡಿ ಸರ್. 2 ಅವ ಸರ್. ಅವ್ರವ್ರ ಮನೆಗೊಂದು, ಎಲ್ಲ ಮನೆಗೊಂದೊಂದು ಹಿರಿಯರು ಮಾಡಿಕೊಟ್ರು ಸರ್. ನಾಳೆಗೆಲ್ಲ ಇಶ್ಯೂ ಆಗ್ಬಾರ್ದು ಅಂತ ಹೇಳಿ ಎಲ್ಲರಿಗೂ ಅವ್ರು ಸಪ್ರೇಟ್ ಅವ ಸರ್. ಒಟ್ಟು ಎಷ್ಟು ಕುಟುಂಬ ಇದ್ರಿ ಇದರಲ್ಲಿ ಸರ್? ಇಲ್ಲಿ ಒಂದು ಪೋರ್ಷನ್ ನಮ್ದು ಐತೆ ಸರ್, ಒಂದು ಪೋರ್ಷನ್ ನಮ್ಮ ಕಾಕೋರ್ದು ಇಬ್ಬರು ಕಾಕೋರ್ದಾರ ಸರ್. ಅವ್ರ 2 ಪೋರ್ಷನ್ ಆಯ್ತು ಸರ್. ಚಿಕ್ಕಪ್ಪರು. ಹಾಂ ಸರ್. ಸರ್ ಇಲ್ಲಿ ನಮ್ಮ ಫ್ಲೋರಿಂಗ್ ನೋಡಿ ಸರ್, ಫ್ಲೋರಿಂಗು ಯಾವ ಗ್ರನೈಟು, ಯಾವ ಇಟಾಲಿಯನ್ ಗ್ರನೈಟ್ ಯಾವುದೂ ಬೇಕಾಗಿಲ್ಲ. ಇದು ಮಾಡಿರೋ ಉದ್ದೇಶ ಏನಂದ್ರೆ ಸರ್, ನಮ್ಮ ಹಿರಿಯರು ಹೇಳೋದಂದ್ರೆ ಬ್ಲಡ್ ಪ್ರೆಷರ್ ಇರಲ್ಲ ಸರ್. ಇಲ್ಲಿ ನಿಮ್ಗೆ ನಡ್ತಾವೆ ಸರ್, ಇದು ಪ್ರೆಸ್ ಮಾಡ್ರಿ. ಹೌದು, ಓದ್ತವೆ. ಈಗ ನೀವು ಆರ್ಟಿಫಿಷಿಯಲ್ ಬಂದವ್, ನೀವು ಮುಳ್ಳು ಬಂದವ್ರಿ, ಮುಳ್ಳಿನ ಚಪ್ಪಲಿ ಅಲ್ಲ ಸರ್. ಆರ್ಟಿಫಿಷಿಯಲ್ ಮುಳ್ಳಿನ ಚಪ್ಪಲ್ ಬಂದವ್ ಸರ್. ಹೌದು. ಈಗ ನಮಗೆ ನೀಡೇ ಇಲ್ಲ ಸರ್. ಇದರಲ್ಲಿ ಪುಷ್ ಮಾಡಿದ್ರೆ ರಕ್ತ ಬ್ಲಡ್ ಪ್ರೆಷರ್ ಆಗುತ್ತೆ. ಆಕ್ಯುಪ್ರೆಷರ್ ಇದು ನಮ್ಮದು ಗಾಣಿಗೆರ ಸರ್, ಗಾಣ ಮನಿತನ ಸರ್. ಇದು ಹೆಂಗಿರುತ್ತೆ ಸರ್? ಓ, ಗಾಣನೇ ಇಟ್ಕೊಂಡ್ಬಿಟ್ಟಿದ್ದೀರಿ? ಹ್ಞೂ ಸರ್, ನಮ್ಮ ಮನೆಗಳದ ಎಲ್ಲ ಗಾಣಿಗೆ ಮನಿತನದೊಳಗೆ ಇಂಥವು ಇರ್ತಾವೆ ಸರ್. ಒಂಥರ ದೇವ್ರ ಥರ ಪೂಜೆ ಮಾಡ್ತೀವಿ. ಗಾಣ ದೇವತೆ ಸರ್. ಇದು ಮನೆಗೆ ಏನದ ಪಿಲ್ಲರ್ ಇದ್ದಂಗೆ ಇವೆಲ್ಲ ಇರ್ತಾವೆ ಸರ್. ಗಾಣಿಗರ ಮನಿತನ ಯಾವುದೇ ಇದ್ರೂ ಕೂಡ ಮನೆಗಳದಾಗ ಇವು ಇರಲೇಬೇಕು ಸರ್. ಸೂಪರ್, ವೆರಿ ನೈಸ್ ಸರ್. ನೋಡಿ ಒಂದು ಮಿನಿ ಗಾಣನ ಇಟ್ಬಿಟ್ಟಿದ್ದಾರೆ ಅವರು. ಅದೇ ದೇವರು, ರೈತನಿಗೆ ಹೇಗೆ ನೇಗ್ಲೋ ಗಾಣಿಗರಿಗೆ ಹಾಗೆ ಗಾಣ ದೇವತೆನೇ ದೇವ್ರು ಸರ್. ಇವರು ಗುರುಗಳು ಸರ್. ಇವ್ರು ಕೂಡಲ ಸಂಗಮ ಮಾತಾಜಿಯವ್ರು ಗೊತ್ತಲ್ಲ ಸರ್, ಅವರು ಮೊದಲಿನ ಗುರುಗಳು ಸರ್. ನಿಮ್ಗೆ ಲಿಂಗಾನಂದ ಸ್ವಾಮಿಗಳು ಅಂತ ಹೇಳಿ. ಇವರು ನಿಮ್ಮ ಹಿರಿಯರು ಸರ್? ಅವ್ರು ಹಿರಿಯರು ಸರ್, ನಮ್ಮ ಕಾಕೋರ್ ಸರ್ ಅವರು. ಅಲ್ಲಿ ನಮ್ಮ ತಾತವ್ರು 2ನೇದವರು, ಲಾಸ್ಟ್ ನಮ್ಮ ಅಜ್ಜಿಯವ್ರು ಸರ್. ಅಜ್ಜಿಯವರು ಅಂದ್ರೆ ನಮ್ಮ ಪಪ್ಪಂದು ತಮ್ಮ ಸರ್ ಅವರು, ತಿರ್ಕೊಂಡ್ರು ಸರ್ ಅವರು. ಓಕೆ. ಅವರು ನಮ್ಮ ತಾತವ್ರು ಸರ್. ತಾತವರು, ಪಪ್ಪರಪ್ಪ ಸರ್. ಪಪ್ಪವ್ರ ಮಮ್ಮಿ ಸರ್ ಅವರು. ಪಪ್ಪರ ಮಮ್ಮಿ. ಹಾಂ ಸರ್. ಶ್ರೀಮತಿ ಪಾರ್ವತಿ ಈಶ್ವರಪ್ಪ ಸಜ್ಜನ್ ಅಂತ ಹೇಳಿ ಸರ್. ಏನು ಕಳೆ ಇದೆ ಸರ್ ಅವ್ರಿಗೆ? ಹ್ಞೂ ಸರ್, ಕಂಪಲ್ಸರಿ ಸೆರಗ್ ಸರ, ಇಷ್ಟು ಅಡಲ್ಲ ಕುಂಕುಮ, ಇದು ಸೆರಗ್ ಸರ, ಚಿನ್ನದ ಸರ, ಬೋರ್ಮಳ ಸರ್. ಅವು ಬೋರ್ಮಳ ಇರ್ಬೇಕು ಸರ್ ಅವು. ಹಾ. ಈ ಮನೆಗೆ 2 ಡೋರು, ಈ ಕಡೆಯಿಂದ ಹೋಗ್ಬೋದು, ಆ ಕಡೆಯಿಂದ ಹೋಗ್ಬೋದು ಸರ್. ತೊಟ್ಲು? ಹ್ಞೂ ಸರ್, ನಮಗ ಬಂದನಲ್ಲ ಸರ್, ಅದಕ್ಕೆ ತೊಟ್ಟಲು ಇಟ್ಟಿದ್ದೇವೆ ಸರ್. ಅಥವಾ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಯಾವಾಗಲೂ ಒಂದು ತೊಟ್ಲು ಫಿಕ್ಸ್ ಇರೋದು? ಇರತ್ತೆ ಸರ್, ಕಂಪಲ್ಸರಿ ಇಟ್ಟಿರ್ತೀವಿ ಸರ್. ಓಕೆ. ಈಗ ಯಾರು ಇಲ್ಲದಾಗ ಮ್ಯಾಲೆ ಕಟ್ಬಿಡ್ತೀವಿ ಸರ್. ಹಾಂ. ಹಂಗೇನೇ ಬಂದು ನೀಡೈತೆ ಬಿಟ್ಕೋತೀವಿ ಸರ್. ಮಗು ಬಂತ ಕೆಳಗೆ ಬಂತದ್ದು. ಸೂಪರ್. ಹಂಗೆ ಭಾಳ ರೇರ್ ಐತೆ ಕಟ್ಬಿಡ್ತೀವಿ ಸರ್ ಮ್ಯಾಲೆ. ಓಕೆ. ಇಲ್ಲಾಂದ್ರೆ ಓಪನ್ ಬಿಟ್ಟಿರ್ತೀವಿ ಸರ್. ಇದೊಂದು ಒಟಾರ ಮಾಡ್ರಿ ಸರ್, ಫಂಕ್ಷನ್ಗಳು ಮಾಡ್ಲಿಕ್ಕೆ. ಹಾಂ. ಇವನ್ ಮೊನ್ನೆ ಒಂದು 3-4 ಡೇಸ್ ನಮ್ಮ ಮಗನ ಬರ್ತಡೇ ಮಾಡಿದ್ರು ನಾವು ಇಲ್ಲೇ ಮಾಡ್ತೀವಿ ಸರ್. ಓಕೆ. ಇದೇ ನಿಮ್ಗೊಂಥರ ಫಂಕ್ಷನ್ ಹಾಲ್ ಇದೆ ಸರ್, ಗ್ಯಾದರಿಂಗ್ ಪಾಯಿಂಟ್. ಎಲ್ಲ ಏನ ಮೇಲೆ ಸಣ್ಣ ಎಲ್ಲ ಫಂಕ್ಷನ್ಸ್ ಆದ್ರೂ ಎಲ್ಲ ಇಲ್ಲೇ ಮಾಡ್ತೀವಿ ಸರ್. ಬರ್ಬೋದಾ? ಬರ್ರಿ ಸರ್. ಇವ್ರು ನಮ್ಮ ಮದರ್ ಸರ್, ವಿದ್ಯಾವತಿ ಸಜ್ಜನ್ ಅಂತೇಳಿ. ನಮಸ್ಕಾರಮ್ಮ. ನಮಸ್ಕಾರ. ನಮ್ಮ ಮಿಸಸ್ ಸರ್ ಅರ್ಚನಾ ಸಜ್ಜನ್ ಅಂತೇಳಿ. ನಮಸ್ಕಾರಮ್ಮ. ನಮ್ಮ ಮಗ ಸರ್ ಅನೀಶ್ ಅಂತೇಳಿ. ಹಾಯ್. ಮೊನ್ನೆ ಬರ್ತಡೇ ಆಯ್ತು ಸರ್. ನಮಸ್ತೆ, ಹೇಗಿದ್ಯಾ? ಅವನ ಹೇರ್ ಸ್ಟೈಲ್ ಚೆನ್ನಾಗಿದೆ. ಒಬ್ಬನೇ ಮಗ ರೀ? ಒಬ್ಬನೇ ಮಗ ಸರ್. 2 years ಆಯ್ತು ಸರ್ ಮ್ಯಾರೇಜ್ ಆಗಿ. ಓಕೆ. ಮೇಡಮ್ ಬೀದರ್ ಹತ್ರ ಸರ್, ರಂಜೋಳ್ ಕೇಣಿ ಅಂತ ಸರ್. ಓ ಬೀದರ್. ಓಕೆ. ರಂಜೋಳ್ ಕೇಣಿ ಅಂತ ಸರ್. 2 ವರ್ಷ ಆಯ್ತು. 2 ವರ್ಷ. ಅವ್ರದ್ದು MCom ಮುಗಿದವು ಸರ್. ಹೌದು. ತಂದೆಯವ್ರು ಇದ್ರು ಸರ್, ಅವರು ಬೀದರ್ ಹೋಗ್ಯಾರ ಸರ್. ಎಣ್ಣೆ ಆರ್ಡರ್ಸ್ ಏನೋ ಮಾಡ್ಲಿಕ್ಕೆ ಅವ್ರು ಹೋಗ್ತಾರೆ ಸರ್, ಹೊರಗೆ ಹೋಗ್ತಾರೆ. ಇಲ್ಲಿ ಆಯಿಲ್ ಮಿಲ್ ನೋಡ್ಕೋತಾರೆ ಸರ್. ಸೊ ಈ ಥರದ್ದು ಒಟ್ಟು 3-4 ಮನೆ? 3 ಮನೆ ಅವ ಸರ್. 3 ಮನೆ. ನಿಮ್ದೊಂದು ನಿಮ್ಮ ಕಾಕರ್ದು? ನಮ್ಮ ಕಾಕರ್ದು 2 ಅವ ಸರ್. ಇದೊಂದು ಹಾಲ್ ಸರ್. ಸುಮ್ಮನೆ ಸರ್, ಇದು ಕೂಡ್ಲಕ್ಕ, ಊಟ ಮಾಡ್ಲಕ್ಕ, ನಿಂದಿರ್ಲಕ್ಕ. ಇದೊಂದು ಪೂಜಾ ರೂಮ್ ಮತ್ತು ಅಡುಗೆ ಮನೆ ಸರ್. ಬರ್ಬೋದಾ? ಬರ್ರಿ ಸರ್. ಅಯ್ಯೋ, ಅಲ್ಲಿ ನೋಡೋಕೆ ಮಾತ್ರ ಚಿಕ್ಕದಿದೆ ಮನೆ. ಇದು ಸಿಕ್ಕಾಪಟ್ಟೆ ದೊಡ್ಡ ಮನೆ ಇದು. ಓಹೋ, ಪೂಜಾ ರೂಮು ಸರ್. ಇದು ಅಡುಗೆ ಮನೆ ಸಿಂಪಲ್ ಸರ್. ಯಾವ ದೇವ್ರು ಸರ್ ಇದು? ಸರ್ ವೀರಭದ್ರೇಶ್ವರ ಸರ್. ದೊಡ್ಡ ದೇವ್ರಿ ಶಾಪುರ್ ಚನ್ನಬಸವೇಶ್ವರ ಗದಿಗ್ ದೇವ್ರು ಸರ್. ಓಹೋ, ಶಾಪುರ್. ಓಕೆ. ರೂಮ್ ಇಲ್ಲಿ ಒಂದು 7 ಆತಾವ ಸರ್. ನಿಮ್ಮನೇಲೆ? ಹ್ಞೂ ಸರ್. ನಿಮ್ಮ ಕಾಕೋರ್ ಬಿಟ್ಟು? ಹ್ಞೂ ಸರ್. 7 ರೂಮಾ? ಹ್ಞೂ ಸರ್. ಇದೊಂದು ಪೋರ್ಷನ್ ಫುಲ್ ನಮ್ದೇ ಅದ ರೀ. ಈ ಕಡೆ ಪೋರ್ಷನ್ ನಮ್ದು ಅದ ರೀ, ಆ ಕಡೆ ಪೋರ್ಷನ್ ಇಬ್ಬರ ನಮ್ಮ ಮಾಡ್ತಂಕಿ ಇರ್ತಾರೆ. ಬಳಸ್ತೀವಿ ಸರ್. ಲೇಬರ್ ಇಟ್ಕೊಂಡಿವಿ ಸರ್ ಕಸ ಹೊಡಿಸ್ಲಕ್ಕ. ಡೈಲಿ ಲೇಬರ್ ಬರ್ತಾರೆ ಸರ್. ಬೆಳಿಗ್ಗೆ ಒಂದು ಟೈಮ್, ಸಂಜೆಗೆ ಒಂದು ಟೈಮ್ ಬಂದು ವರ್ಷಿ ಕ್ಲೀನ್ ಮಾಡಿ ಹೋಗ್ತಾರೆ ಸರ್. ಸೊ 7 ರೂಮ್ ನಿಮ್ದು. ಕಾಕರ್ ರೂಮ್ಗೆ ಎಷ್ಟು ಅವ್ರೆ? ಅವರು 3 ಬಂದವ್ ಸರ್. ಅಲ್ಲಿ ಒಂದು 15 ರೂಮ್ ಒಟ್ಟು 18 ರೂಮ್ ಆತಾವ ಸರ್. ಹಂಗೆ ಸಣ್ಣ ರೂಮ್ ಇಡೋದ್ರಿ. ಅಪ್ಪ ನೋಡಿ, ಹಿರಿಯರು ಎಂತ ಪ್ಲಾನ್ ಮಾಡಿ ಕಟ್ಟೋರು ನೋಡಿ. ಆಲ್ರೆಡಿ ಕಟ್ಟಾರ ಸರ್ ಅವರು. ಅಪ್ಪ ನಾವೇನೋ ವಿಚಾರ ಮಾಡೋದಿಲ್ಲ ಸರ್. ನೀವು ಮೇಂಟೈನ್ ಮಾಡಿದ್ರೆ ಸಾಕೀಗ. ಈಗ ಮಾಡೋದಾಗಲ್ಲ ಸರ್. ಇವಕ್ಕೆ
ಒಂದು ಸರಿ ಬಣ್ಣ ಹಚ್ಲಿಕ್ಕೆ 2 ಲಕ್ಷ ರೂಪಾಯಿ ಬೇಕು ಸರ್. ಅಯ್ಯಪ್ಪ 7 ರೂಮ್ ಗುಡಿಸೋದು ಹೆಂಗೆ? ಇದನ್ನು ಒಂದು ನಮ್ಮ ಬ್ರದರ್ ರೂಮ್ ಸರ್ ಅದು. ಹಾಂ, ಇದೊಂದು ಹಾಲ್ ಮಾಡಿವಿ ಸರ್. ಇನ್ನೊಂದು ಸುಮ್ಮನೆ hall. ನಮ್ಮ ತಂದೆಯವ್ರು ಕೂಡ್ತಾರೆ ನಿಂದಿರ್ತಾರೆ ಊಟ ಮಾಡ್ಲಿಕ್ಕೆ. ಹಾಂ ಹಾಂ, ನಾರ್ಮಲ್ ಟಿ ವಿ ಇಟ್ಟು ನಾರ್ಮಲ್ ಫ್ಯಾಮಿಲಿ ಲೀಡ್ ರನ್ ಮಾಡ್ತೀವಿ ಸರ್. ಓಕೆ ಓಕೆ. ಅದೊಂದು ರೂಮ್. ಹಾಂ ಸರ್. ಓಕೆ. ಇದು 30 ಇಯರ್ಸ್ ನೋಡಿ ಸರ್. ಈ ಟೇಬಲ್ಗೆ? ಹ್ಞೂ ಸರ್. ಹಾಂ ಹಾಂ. ಇದೊಂದು ರೂಮು? ಹ್ಞೂ ಸರ್. ನೆಕ್ಸ್ಟ್ ಒಳಗೊಂದು ರೂಮು? ಹ್ಞೂ ಸರ್. ಹೋಗ್ತಾನೆ ಇರೋದು? ಹ್ಞೂ ಸರ್. ಯಾರು ಯಾವ ರೂಮಲ್ಲಿ ಇದ್ದಾರೆ ಅಂತ ಹೆಂಗೆ ಕಂಡು ಹಿಡಿತೀರಾ? ಇಲ್ಲಿ ಯಾರು ಇಲ್ಲ ಸರ್. ನಮ್ಮ ತಂದೆ ಇರ್ತಾರೆ ಸರ್, ನಮ್ಮ ತಾಯಿ ಇರ್ತಾರೆ, ನಮ್ಮ ಮಿಸ್ಸಸ್ ಇರ್ತಾರೆ, ನೀವು ಇರ್ತೀರಿ? ನಾವು ಇರ್ತೀವಿ ಸರ್. ಎಲ್ಲರಿಗೆ ಸಪ್ರೇಟ್ ರೂಮ್ ಅವ ಸರ್, ಸಿಗ್ತಾರೆ ಸರ್. ಸರ್ ಇದು ನಮ್ಮ ಸ್ಟಾಕ್ ಯಾರ್ಡ್ ಸರ್. ಸುಮ್ಮ ರೈತರಿಗೆ ನಮ್ದೆಲ್ಲ ಮನೆಗೆ ಏನೇನು ಸಿಗ್ತಾವಲ್ಲ ಸರ್, ಗೋಧಿ ಜೋಳ ಬ್ಯಾಳೆ ಎಲ್ಲ ತುಂಬಿಡೋದು. ತುಂಬಿಡ್ತೀವಿ ಸರ್. ಮನೆಗೆ ಸರ್. ಮನೆ ಅಡುಗೆ ಮನೆ ಸ್ಟೋರ್ ರೂಮ್? ಸ್ಟೋರ್ ರೂಮ್ ಸರ್. ಸುಮ್ಮನೆ ಎಕ್ಸ್ಟ್ರಾ ಹೊಸ ಮಷಿನ್ಗಳು ಎಕ್ಸ್ಟ್ರಾ ಒಂದೊಂದು ಇರ್ತಾವೆ ಸರ್. ನೀನು ಕಲ್ಲು ಹಾಕ್ರಿ ಸರ್ ಮೇಲೆ? ಕಲ್ಲು ಮ್ಯಾಗ ಇದು ಕಲ್ಲದ ಸರ್. ಇದ್ರ ಅಟ್ಟ ಅದ ಸರ್. ಅಟ್ಟ ಸ್ಟೋರ್ ಮಾಡೋಕ್ಕೆ? ಸ್ಟೋರ್ ಮಾಡಕ್ಕೆ ಸರ್. ಅಮ್ಮ ನಿಮ್ಮದೇ ಅವರು? ನಮ್ದು ತವ್ರ ಮನೆ ಹಾಗರು ಸರ್. ಇವ್ರು ಕೊಪ್ಪಳ ಅಜ್ಜೋರ್ ಊರು ಸರ್. ಇವ್ರದ್ದು ಕೊಪ್ಪಳ ಇಲ್ಲಿ? ಊರು ನಮ್ದು. ಓಹೋ, ಅದೇ ಕೊಪ್ಪಳ ಗವಿಮಠದ ಅಜ್ಜವರು? ನಿನ್ನ ಭೇಟಿ ಆಗ್ಬೋದ್ರ ಸರ್. ಇಲ್ಲೇ ಗುಲ್ಬರ್ಗಾರ ಸರ್ ಅಜ್ಜೋರಿಗೆ. ಓಕೆ. ಈಗ ಇಲ್ಲಿ ಆಳಂದ್ನಾಗ ಬೋಲಾಣಿ ಅಂತ ಒಂದು ಊರಾಗ ಪ್ರವಚನ ನಡೆದ ಸರ್ ಅಜ್ಜೋರ್ದು. ಆಳಂದ್ ತಾಲೂಕು. ಆಳಂದ್ ತಾಲೂಕು ಸರ್. ಈಗ 4 ಗಂಟೆಗೆ ಹೋಗ್ತಾರೆ ಸರ್ ಪ್ರವಚನಕ್ಕೆ. ಪ್ರವಚನಕ್ಕೆ ಹೋಗ್ತೀರಿ? ಇಲ್ಲಿಂದ ದಿವ್ಸಕ್ಕೆ ಬರ್ತೀರಿ? ಈಗ 5 ದಿನ ಬುಕ್ ಮಾಡಿಬಿಟ್ಟಿದ್ದೇವೆ ಸರ್ ಕಾರು. ಡೈಲಿ ಒಂದು 7-8 ಹೆಣ್ಮಕ್ಳು ಹೋಗಿ ಬರ್ತಾರೆ ಸರ್ ಆ ಕಾರ್ನಾಗ. ಆಳಂದ ನಿನ್ನೆ ಅಜ್ಜೋರಿ ಭೇಟಿ ಆಗ್ಯಾರ ಸರ್. ಗ್ರೇಟ್ ಸನ್, ನೀವು ಒಳ್ಳೆ ಮಗ. ಅಮ್ಮನಿಗೆ ಇಷ್ಟು ದೂರ ಆಳಂದಿಲ್ಲ? ಇಲ್ಲಿಂದ 57 ಕಿಲೋಮೀಟರ್ ಆಗುತ್ತೆ ಸರ್. ಸೊ ಅಮ್ಮನ ಒಂದು ಕಾರ್ ಬುಕ್ ಮಾಡ್ಬಿಟ್ಟಿದ್ದೀರಿ? 7 ಜನ ಹೋಗ್ತಾರೆ. ಒಂದು ಇರ್ಟಿಗಾ ವೆಹಿಕಲ್ ಬುಕ್ ಮಾಡಿದ್ದೇವೆ ಸರ್. ಎಲ್ಲರೂ ಸೊ ಇವರೆಲ್ಲ ಹೋಗ್ತಾರೆ ಹೆಣ್ಮಕ್ಳು? ಹೋಗ್ತಾರೆ ಸರ್. ನೋ ಟೆನ್ಷನ್? ಇಲ್ಲ ಸರ್. ಪ್ರವಾಸ ಕೇಳ್ಕೊಂಡು ಆರಾಮಾಗಿ? ಹಾಂ ಸರ್. ಮತ್ತೆ ನೋ ಕಿರಿಕ್? ಕಿರಿಕಾಗ ಅವಶ್ಯಕತೆ ಇಲ್ಲ ಸರ್. ಅಷ್ಟೇ? 300-400 ಡೇಸ್ ಪರ್ ಹೆಡ್ ಬರ್ತದೆ ಸರ್. ಏನಂತ ಇಶ್ಯೂ ಆಗುತ್ತೆ ಸರ್. ಇವ್ರು ಬಸ್ಸಿಗೆ ಹೋಗಿ ಇಳಿದು ಕಾಲು ಹೆರಣ ಕೂತ ಹೋಗಿತ್ತ ಆರಾಮ ಹೋಗಿ ಬರ್ತಾರಂತ ಸರ್. ನೋಡಿ ಎಷ್ಟು ಒಳ್ಳೆ ಪಾಠ ಕಲಿಸ್ಬಿಟ್ರು. ತಾಯಿಗೋಸ್ಕರ ಎಷ್ಟು ಕೆಲಸ ಮಾಡ್ತಾರೆ ಅವರು. ನಿಮ್ಮ ಮಕ್ಕಳಿಗೆ ನೀವು ಹೇಳಿಲ್ಲ ಬೆಂಗಳೂರಿಗೆ ಹೋಗ್ಬಿಡು ಅಲ್ಲಿ ದುಡಿ ಅಂತ ಹೇಳಕ್ ಹೋಗಿಲ್ಲ? ಹೇಳಿಲ್ರಿ ಸರ್. ನಾವು ಇಲ್ಲೇ ಬಿಸ್ನೆಸ್ ಮಾಡ್ಬೋದು, ಇಲ್ಲೇ ಎಲ್ಲ ಮಾಡ್ರಿ, ಊಟ ಮಾಡ್ರಿ, ನೀವು ಸರಿಯಾಗಿ ದುಡ್ದು ಕಲಿಸ್ಕೊಟ್ಟಿವ್ರಿ. ಭಾಳ ಜನ ಹುಡುಗರು ಸಿಟಿಗಳಿಗೆ ಹೋಗ್ಬಿಡ್ತಾರೆ. ಇಲ್ರಿ, ನಮ್ಮ ಮಕ್ಕಳು ಹೋಗಲ್ರಿ. ಗುಲ್ಬರ್ಗ ಹೋಗಂದ್ರೂ ಹೋಗಲ್ರಿ. ಇಲ್ಲೇ ಇದ್ದು ಇಲ್ಲೇ ಬಿಸ್ನೆಸ್ ಮಾಡ್ತಾರೆ. ಒಳ್ಳೆ ಕುಟುಂಬ ನೋಡಿ, ಬುದ್ಧಿವಂತ ಮಕ್ಕಳು. ಹ್ಞೂ ರೀ. ಇದು ಸ್ನೇಹಿತರೆ ಒಟ್ಟಾರೆ ಕಲಬುರಗಿಯ ಫರ್ಹತಾಬಾದ್ನಲ್ಲಿರುವಂತಹ ಶರಣ್ಯ ಫುಡ್ ಪ್ರಾಡಕ್ಟ್ಸ್ನ ಕುಸುಬೆ ಎಣ್ಣೆ, ಶುದ್ಧವಾದ ಕುಸುಬೆ ಎಣ್ಣೆ ಸಿಗುತ್ತೆ ಇವ್ರ ಹತ್ರ. ಯಾವುದೇ ಕೆಮಿಕಲ್ ಇಲ್ಲದೆ ಇರೋಂಥದ್ದು. ಆ ಸಂಸ್ಥೆಯ ಮಾಲೀಕರಂಥ ಶರಣು ಸಜ್ಜನ್ ಮತ್ತು ಅವ್ರ ಕುಟುಂಬದ ಮನೆ, ಅವರ ಕಥೆ. ಬಹುಶಃ ಈ ಭಾರತಕ್ಕೆ, ಈ ದೇಶಕ್ಕೆ ಬೇಕಾಗಿರೋಂಥದ್ದು ಈ ರೀತಿಯ ಸ್ವಾವಲಂಬನೆಯಿಂದ ಬದುಕು ಕಟ್ಟಿಕೊಳ್ಳುವ ಸ್ವ ಉದ್ಯೋಗವನ್ನು ಮಾಡುವಂಥ ಈ ಥರದ ಯುವಕರು. ಇಂಥವ್ರ ಸಂಖ್ಯೆ ಜಾಸ್ತಿ ಆಗಲಿ. ನಿಮಗೆ ಶುದ್ಧವಾದ ಕುಸುಬೆ ಎಣ್ಣೆ ಬೇಕು ಅಂತಂದರೆ, ಅಂದರೆ ಕುಸುಬೆ ಎಣ್ಣೆ ಎಷ್ಟು ಒಳ್ಳೆಯದು ಅಂದರೆ ಹೃದಯಾಘಾತವನ್ನು ತಡೆಗಟ್ಟುತ್ತೆ ವೈದ್ಯರೇ ಹೇಳ್ತಾರೆ. ಯಾಕಂದರೆ ಅದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಆಮೇಲೆ ತೂಕ, ಒಬೆಸಿಟಿ ಬರಲಿಕ್ಕೆ ಬಿಡೋದಿಲ್ಲ, ತೂಕ ಕಡಿಮೆ ಮಾಡುತ್ತೆ. ಸ್ಕಿನ್ ಚೆನ್ನಾಗಿ ಮಾಡುತ್ತೆ, ಆರೋಗ್ಯವಾಗಿಡುತ್ತೆ ನಮ್ಮನ್ನು. ಇಷ್ಟು ಒಳ್ಳೆ ಕುಸುಬೆ ಎಣ್ಣೆ ನಿಮ್ಗೆ ಬೇಕು ಅಂದರೆ ಇವು ನಂಬರ್ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಅವ್ರ ಒಳ್ಳೆ ಜೋಳದ ಹಿಟ್ಟು, ಶುದ್ಧವಾದ ಜೋಳದ ಹಿಟ್ಟು ಸಿಗುತ್ತೆ. ಜೋಳದ ಹಿಟ್ಟು ತೊಗೊಂಡು ಯಾರಪ್ಪ ರೊಟ್ಟಿ ಮಾಡ್ತಾರೆ ಅಂದರೆ ರೊಟ್ಟಿನೇ ಸಿಗುತ್ತೆ ಅವರಲ್ಲಿ. ಸೊ ಅದನ್ನು ತೊಗೊಳ್ಳಿ ಅಂತ ಕೇಳ್ಕೊಂಡು ಇಂಥ ಯುವಕರ ಸಂಖ್ಯೆ ಜಾಸ್ತಿ ಆಗಲಿ. ಸರ್ ಶುಭವಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.